ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಬ್ಬರಿಸಿ ಬೊಬ್ಬರಿದ ವರುಣ ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಸುರಿತು. ಈ ಭಾರಿ ಮಳೆಗೆ ಸಾಕಷ್ಟು ಕಡೆ ಅವಾಂತರ ಆಗಿದೆ. ಹಲವು ಕಡೆ ಮರಗಳು ಧರೆಗುರುಳಿದ್ದಾವೆ, ಬೃಹತ್ ಮರಗಳು ಬಿದ್ದು ವಾಹನಗಳು ಜಖಮ್ ಆಗಿರುವಂತ ಸಾಕಷ್ಟು ಘಟನೆಗಳು ನಡೆದಿದೆ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸಾಕಷ್ಟು ಅನಾಹುತ ಉಂಟಾಗಿದೆ. ದೊಡ್ಡ ದೊಡ್ಡ ಮರಗಳು ಉರುಳಿ ಬಿದ್ದು ವಾಹನಗಳು ಜಖಮ್ ಆಗಿದ್ದಾವೆ. ಇನ್ನು ಮನೆ ಮೇಲೂ ಕೂಡ ಮರ ಮುರಿದುಕೊಂಡು ಬಿದ್ದಿದೆ. ರಾಜಾಜಿನಗರದಲ್ಲಿ ಮರ ಬಿದ್ದು ವಾಹನಗಳು ಜಖಮ್ ಆಗಿದ್ದಾವೆ. ನಿನ್ನೆ ರಾತ್ರಿ ಸುರಿದ ಮಳೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿಸಿದೆ. ನೋಡಿದ್ದು ರಾಜಾಜಿನಗರದಲ್ಲಿ ಮರ ಬಿದ್ದಿರುವಂಥದ್ದು, ಕಾರ್ಗಳ ಮೇಲೆ ಮರ ಬಿದ್ದುಬಿಟ್ಟಿದೆ, ಮನೆ ಮೇಲೂ ಕೂಡ ಮರ ಬಿದ್ದುಬಿಟ್ಟಿದೆ. ಅಲ್ಲಿ ವಾಹನಗಳು ಜಖಮ್ ಆಗಿದೆ. ಮನೆಯಿಂದ ಹೊರಬರಕ್ಕಾಗ್ದಿರೋ ಹಾಗೆ ಕುಟುಂಬಕ್ಕೆ ದಿಗ್ಬಂಧನ ಆಗಿದೆ. ಇನ್ನೂ ಕೂಡ BBMP ಸಿಬ್ಬಂದಿ ಎಚ್ಚೆತ್ಕೊಂಡಿಲ್ಲ. ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ಕೂಡ BBMP ಸಿಬ್ಬಂದಿ ಬಂದಿಲ್ಲ. ನಿನ್ನೆ ರಾತ್ರಿ ಆಗಿರೋವಂಥ ಘಟನೆ ನೋಡಿ, ಚಾಮರಾಜಪೇಟೆ, ಕಾಮಾಕ್ಷಿಪಾಳ್ಯ, ರಾಜಾಜಿನಗರ ಎಲ್ಲ ಕಡೆ ಈ ಥರ ಮರ ಬಿದ್ದಿದೆ. ಎಲೆಕ್ಟ್ರಿಕ್ ಕಂಬದ ಮೇಲೂ ಕೂಡ ಮರ ಬಿದ್ದಿದೆ. ಕಂಬ ಮುರ್ಕೊಂಡು ಬೀಳೋ ಅಂಥ ಸ್ಥಿತಿಲಿದೆ. ಆದರೂ ಕೂಡ ಬೆಸ್ಕಾಂ ಸಿಬ್ಬಂದಿ ಅಲ್ಲಿ ಇದನ್ನು ಕೂಡ ಎಲೆಕ್ಟ್ರಿಕ್ ಕೂಡ ಕಟ್ ಮಾಡಿಲ್ಲ. ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಹಾಗೆ ರಾಜಾಜಿನಗರದಲ್ಲಿ ಮರ ಬಿದ್ದು ವಾಹನಗಳು ಜಖಮ್, ಕುಟುಂಬಕ್ಕೆ ಹೊರಬರಲಾಗದ ಹಾಗೆ ದಿಗ್ಬಂಧನ. ಇನ್ನೂ ಕೂಡ BBMP ಸಿಬ್ಬಂದಿ ಕೂಡ ಸ್ಥಳಕ್ಕೆ ಬಂದಿಲ್ಲ. ಹೇಳೋರು ಕೇಳೋರು ಯಾರೂ ಇಲ್ಲ, ಇವ್ರು ಕಷ್ಟ ಕೇಳೋರಿಲ್ಲ, ಹಾಗಾಗಿದೆ. ಚಾಮರಾಜಪೇಟೆ ಹಾಗೂ ಕಾಮಾಕ್ಷಿಪಾಳ್ಯದಲ್ಲೂ ಕೂಡ ಮರ ಧರೆಗುರುಳಿದೆ. LRD ಜಂಕ್ಷನ್ನಲ್ಲೂ ಕೂಡ ಮರಗಳು ಧರಾಶಾಹಿಯಾಗಿದ್ದಾವೆ. ಒಂದು ಕಡೆ ಸಂಚಾರಕ್ಕೆ ಭಯಂಕರ ತೊಂದರೆ ಉಂಟಾಗ್ತಾ ಇದ್ರೆ, ಇನ್ನೊಂದು ಕಡೆ ಮನೆ ಮೇಲೆ ಮರ ಬಿದ್ದು ಜನ ಪರದಾಡ್ತಾ ಇದ್ದಾರೆ. ಇನ್ನೂ ಕೂಡ BBMP ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ಅವ್ರಿಗೆ ಫೋನ್ ಮಾಡಿ ತಿಳಿಸಿದ್ರು ಕೂಡ ಇನ್ನೂ ಸ್ಥಳಕ್ಕೆ ಯಾರೂ ಬಂದಿಲ್ಲ. LRD ಸರ್ಕಲ್ ಹತ್ರ ಯಾವ ರೀತಿ ಮರ ಬಿದ್ದಿದೆ ನೋಡಿ, ಅಲ್ಲಿ ವೆಹಿಕಲ್ ಓಡಾಡಂಗಿಲ್ಲ, ಹಂಗಿದೆ ಪರಿಸ್ಥಿತಿ. ಸೊ ಯಾರು ಹೇಳೋರು ಕೇಳೋರಿಲ್ಲ, ಮರ ತೆರವು ಮಾಡೋ ಅಂಥವ್ರು ಯಾರೂ ಇಲ್ಲ. ಇನ್ನೂ BBMP ಸಿಬ್ಬಂದಿ ಅಲ್ಲಿಗೆ ಬಂದಿಲ್ಲ, ಇನ್ನಷ್ಟೇ ಬರಬೇಕು ಅಂತ ಹೇಳಲಾಗ್ತಾ ಇದೆ. ಈಗ ಚಾಮರಾಜಪೇಟೆಯ 5ನೇ ರಸ್ತೆಯಲ್ಲಿದ್ದೇನೆ. ನೋಡ್ತಿರ್ಬೋದು, ಬೃಹತಾಕಾರದ ಮರ ಈಗ ಧರೆಗುರುಳಿದೆ. ತಡರಾತ್ರಿ 12ವರೆಗೆ ಸುಮಾರಿಗೆ ಈ ಒಂದು ಘಟನೆ ಆಗಿದೆ ಅಂತ ಹೇಳಲಾಗ್ತದೆ. ಇದೀಗ BBMPಯ ಅರಣ್ಯ ಸಿಬ್ಬಂದಿಗಳು ಬಂದು ಮರ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಬೆಳಗ್ಗೆ 3 ಗಂಟೆಗೆ ಬಂದು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಯಾಕಂದರೆ ಆ ಪರಿ ದೊಡ್ಡ ಬೃಹತಾಕಾರದ ಮರ. ಯಾಕಂದರೆ ಒಂದು ಕಡೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆದರೂ ಸಹ ಇನ್ನೂ ಮರಗಳ ಸಮೀಕ್ಷೆ ಆಗಿಲ್ಲ. ಡೇಂಜರ್ ಮರಗಳನ್ನು ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ತೆರವು ಕಾರ್ಯಾಚರಣೆ ಮಾಡಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮತ್ತೆ ಸಾಬೀತಾಗ್ತದೆ. ಯಾಕಂದರೆ ನಿನ್ನೆ ಹಲವು ಕಡೆ ಮರಗಳು ಬಿದ್ದಿದ್ದಾವೆ, ಇನ್ನೂ ಎಚ್ಚೆತ್ಕೊಂಡಿಲ್ಲ. ಬೇಗ ಅಲರ್ಟ್ ಆಗಬೇಕಾಗತ್ತೆ. ಈಗ BBMPಯ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಸಿಬ್ಬಂದಿಗಳು ಬಂದು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಬೆಳಗ್ಗೆ 3 ಗಂಟೆಯಿಂದ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ಯಾವುದೇ ಅನಾಹುತ ಆಗಿಲ್ಲ. ರಾತ್ರಿ ವೇಳೆ ಎಂಬ ಕಾರಣಕ್ಕೆ ಇಲ್ಲಿ ಯಾರು ಸಂಚಾರ ಮಾಡ್ತಿಲ್ಲ, ಯಾರು ಓಡಾಡಿಲ್ಲ. ಸಡನ್ ಆಗಿ ಬೃಹತಾಕಾರದ ಮರ ಇದೆ, ಪಕ್ಕದಲ್ಲಿ ಬಿಲ್ಡಿಂಗ್ ಇದೆ, ಆ ಒಂದು ಬಿಲ್ಡಿಂಗ್ ಡ್ಯಾಮೇಜ್ ಆಗಿದೆ. ಹೀಗಾಗಿ ಅನಾಹುತ ಸಂಭವಿಸಿಲ್ಲ. ಸದ್ಯಕ್ಕೆ ಈಗ ಈ ಒಂದು ರಸ್ತೆಯನ್ನು ಕ್ಲೋಸ್ ಮಾಡಿದ್ದಾರೆ. ಟ್ರಾಫಿಕ್ ಪೊಲೀಸರು ಬಂದಿದ್ದಾರೆ. ಯಾಕಂದರೆ ಸಾಕಷ್ಟು ಕಂಪನಿಗಳಿದ್ದಾವೆ, ಸಾಕಷ್ಟು ಆಫೀಸ್ಗಳಿದ್ದಾವೆ, ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತಾರೆ. ಆದರೆ ಇನ್ನೂ ಈಗ ಸದ್ಯಕ್ಕೆ ಈಗ ಮರ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಇಲ್ಲಿ ಸ್ಥಳೀಯರಿದ್ರನ್ನು ಮಾತಾಡಿಸ್ತೀನಿ. ಸರ್, ಏನು ಹೇಳ್ತಾರೆ ಅಂತ ಗ್ರೇಟರ್ ಬೆಂಗಳೂರು ಪಾಲಿಕೆಗೆ ಅಂತ? ಇದು ನೆಗ್ಲಿಜೆನ್ಸ್ ಇದೆ, ಅವ್ರದ್ದು ಅಧಿಕಾರಿಗಳದ್ದು ನೆಗ್ಲಿಜೆನ್ಸ್ ಇದೆ. ಈಗ ರಾತ್ರಿ ಘಟನೆ ಆಗಿರೋದ್ರಿಂದ ಯಾವುದೇ ಅನಾಹುತ ಆಗಿಲ್ಲ. ಈಗ ಬೆಳಗ್ಗೆ ಈ ಸಾರ್ವಜನಿಕರ ಓಡಾಟಕ್ಕೆ, ಬಸ್ ಸಂಚಾರಕ್ಕೆ, ವಿದ್ಯಾರ್ಥಿಗಳ ಓಡಾಟಕ್ಕೆ ತುಂಬ ತೊಂದರೆಯಾಗಿದೆ. ಆದರೂ ಅರಣ್ಯ ಇಲಾಖೆ ಮತ್ತು ಈ ಗ್ರೇಟರ್ ಬೆಂಗಳೂರು ಸಿಬ್ಬಂದಿ ಹಾಗೂ ಪೊಲೀಸ್ನವರು ಸ್ಥಳದಲ್ಲಿ ಇದನ್ನು ಪರಿಹರಿಸೋಕ್ಕೆ ಇದು ಮಾಡ್ತಾ ಇದ್ದಾರೆ. ಮರಗಳಿಂದ ಸಾಕಷ್ಟು ಸಾವುಗಳಾಗ್ತಿವೆ, ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂತ. ಈ ಮರಗಳಿಂದ ಸಾಕಷ್ಟು ಸಾವು ನೋವು ಸಂಭವಿಸ್ತಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಇದರ ಬಗ್ಗೆ ಗಮನ ಹರಿಸಿ ಮುಂಜಾಗ್ರತೆ ಕ್ರಮ ಜರುಗಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೇ ಮರ ಬೆಳಗ್ಗೆ ಏನಾದರೂ ಬಿತ್ತಂದ್ರೆ ಸಾಕಷ್ಟು ಜನ ಓಡಾಡ್ತಾರೆ. ಸ್ಕೂಲ್ ಬಸ್ ಈ ಒಂದು ಭಾಗದಲ್ಲಿ ಓಡಾಡ್ತಿದ್ದಾವೆ. ಹೌದು, ಇದೇ ಮರ ಬೆಳಗ್ಗೆ ಹೊತ್ತು ಹಾಗೆ ಬಿದ್ದಿದ್ದರೆ ಸಾರ್ವಜನಿಕರಿಗೆ, ಬಸ್ ಸಂಚಾರಕ್ಕೆ, ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಾ ಇತ್ತು. ಇದರಿಂದ ಈ ಗ್ರೇಟರ್ ಬೆಂಗಳೂರು ಈ ಎಚ್ಚರಿಕೆ ವಹಿಸಬೇಕಾಗಿ ಕೇಳಿಕೊಳ್ತೇವೆ. ಸ್ಥಳೀಯರು ಸಹ ಹೇಳ್ತಿದ್ದಾರೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಮರಗಳು ಬೀಳ್ತಿದ್ದಾವೆ.
ಬೇಗ ಎಚ್ಚೆತ್ಕೊಳ್ಬೇಕಾಗುತ್ತೆ. ನೀವು BBMPಯಿಂದ ಗ್ರೇಟರ್ ಬೆಂಗಳೂರಿಗೆ ಶಿಫ್ಟ್ ಆಗಿದ್ರೆ ಆದರೂ ಯಾವುದೇ ಬದಲಾವಣೆ ಆಗಿಲ್ಲ. ಬೇಗ ಎಚ್ಚೆತ್ಕೊಂಡು ಎಲ್ಲೆಲ್ಲಿ ಡೇಂಜರ್ ಮರಗಳಿದ್ದಾವೆ ಅವೆಲ್ಲ ತೆರವು ಮಾಡಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಬ್ಬರಿಸಿ ಬೊಬ್ಬಿರದ ವರುಣ. ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಸುರಿತು. ಈ ಭಾರಿ ಮಳೆಗೆ ಸಾಕಷ್ಟು ಕಡೆ ಅವಾಂತರ ಆಗಿದೆ. ಹಲವು ಕಡೆ ಮರಗಳು ಧರೆಗುರುಳಿದ್ದಾವೆ, ಬೃಹತ್ ಮರಗಳು. ಇನ್ನು ಬೃಹತ್ ಮರಗಳು ಬಿದ್ದು ವಾಹನಗಳು ಜಖಮ್ ಆಗಿರುವಂಥ ಸಾಕಷ್ಟು ಘಟನೆಗಳು ನಡೆದಿದೆ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸಾಕಷ್ಟು ಅನಾಹುತ ಉಂಟಾಗಿದೆ. ದೊಡ್ಡ ದೊಡ್ಡ ಮರಗಳು ಉರುಳಿ ಬಿದ್ದು ವಾಹನಗಳು ಜಖಮ್ ಆಗಿದ್ದಾವೆ. ಇನ್ನು ಮನೆ ಮೇಲೂ ಕೂಡ ಮರ ಮುರಿದುಕೊಂಡು ಬಿದ್ದಿದೆ. ರಾಜಾಜಿನಗರದಲ್ಲಿ ಮರ ಬಿದ್ದು ವಾಹನಗಳು ಜಖಮ್ ಆಗಿದ್ದಾವೆ. ನಿನ್ನೆ ರಾತ್ರಿ ಸುರಿದ ಮಳೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿಸಿದೆ. ನೋಡಿ, ಇದು ರಾಜಾಜಿನಗರದಲ್ಲಿ ಮರ ಬಿದ್ದಿರುವಂಥದ್ದು. ಕಾರ್ಗಳ ಮೇಲೆ ಮರ ಬಿದ್ದುಬಿಟ್ಟಿದೆ, ಮನೆ ಮೇಲೂ ಕೂಡ ಮರ ಬಿದ್ದುಬಿಟ್ಟಿದೆ. ಅಲ್ಲಿ ವಾಹನಗಳು ಜಖಮ್ ಆಗಿದೆ. ಮನೆಯಿಂದ ಹೊರಬರಕ್ಕಾಗ್ದಿರೋ ಹಾಗೆ ಕುಟುಂಬಕ್ಕೆ ದಿಗ್ಬಂಧನ ಆಗಿದೆ. ಇನ್ನೂ ಕೂಡ BBMP ಸಿಬ್ಬಂದಿ ಎಚ್ಚೆತ್ಕೊಂಡಿಲ್ಲ. ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ಕೂಡ BBMP ಸಿಬ್ಬಂದಿ ಬಂದಿಲ್ಲ. ನಿನ್ನೆ ರಾತ್ರಿ ಆಗಿರೋವಂಥ ಘಟನೆ ನೋಡಿ. ಚಾಮರಾಜಪೇಟೆ, ಕಾಮಾಕ್ಷಿಪಾಳ್ಯ, ರಾಜಾಜಿನಗರ ಎಲ್ಲ ಕಡೆ ಈ ಥರ ಮರ ಬಿದ್ದಿದೆ. ಎಲೆಕ್ಟ್ರಿಕ್ ಕಂಬದ ಮೇಲೂ ಕೂಡ ಮರ ಬಿದ್ದಿದೆ. ಕಂಬ ಮುರ್ಕೊಂಡು ಬೀಳೋವಂಥ ಸ್ಥಿತಿಲಿದೆ. ಆದರೂ ಕೂಡ ಬೆಸ್ಕಾಂ ಸಿಬ್ಬಂದಿ ಅಲ್ಲಿ ಇದನ್ನು ಕೂಡ ಎಲೆಕ್ಟ್ರಿಕ್ ಕೂಡ ಕಟ್ ಮಾಡಿಲ್ಲ. ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಹಾಗೆ ರಾಜಾಜಿನಗರದಲ್ಲಿ ಮರ ಬಿದ್ದು ವಾಹನಗಳು ಜಖಮ್, ಕುಟುಂಬಕ್ಕೆ ಹೊರಬರಲಾಗದ ಹಾಗೆ ದಿಗ್ಬಂಧನ. ಇನ್ನೂ ಕೂಡ BBMP ಸಿಬ್ಬಂದಿ ಕೂಡ ಸ್ಥಳಕ್ಕೆ ಬಂದಿಲ್ಲ. ಹೇಳೋರು ಕೇಳೋರು ಯಾರೂ ಇಲ್ಲ, ಇವ್ರು ಕಷ್ಟ ಕೇಳೋರಿಲ್ಲ, ಹಾಗಾಗಿದೆ. ಚಾಮರಾಜಪೇಟೆ ಹಾಗೂ ಕಾಮಾಕ್ಷಿಪಾಳ್ಯದಲ್ಲೂ ಕೂಡ ಮರ ಧರೆಗುರುಳಿದೆ. LRD ಜಂಕ್ಷನ್ನಲ್ಲೂ ಕೂಡ ಮರಗಳು ಧರಾಶಾಹಿಯಾಗಿದ್ದಾವೆ. ಒಂದು ಕಡೆ ಸಂಚಾರಕ್ಕೆ ಭಯಂಕರ ತೊಂದರೆ ಉಂಟಾಗ್ತಾ ಇದ್ರೆ, ಇನ್ನೊಂದು ಕಡೆ ಮನೆ ಮೇಲೆ ಮರ ಬಿದ್ದು ಜನ ಪರದಾಡ್ತಾ ಇದ್ದಾರೆ. ಇನ್ನೂ ಕೂಡ BBMP ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ಅವ್ರಿಗೆ ಫೋನ್ ಮಾಡಿ ತಿಳಿಸಿದ್ರು ಕೂಡ ಇನ್ನೂ ಸ್ಥಳಕ್ಕೆ ಯಾರೂ ಬಂದಿಲ್ಲ. LRD ಸರ್ಕಲ್ ಹತ್ರ ಯಾವ ರೀತಿ ಮರ ಬಿದ್ದಿದೆ ನೋಡಿ. ಅಲ್ಲಿ ವೆಹಿಕಲ್ ಓಡಾಡಂಗಿಲ್ಲ, ಹಂಗಿದೆ ಪರಿಸ್ಥಿತಿ. ಸೊ ಯಾರು ಹೇಳೋರು ಕೇಳೋರಿಲ್ಲ, ಮರ ತೆರವು ಮಾಡೋ ಅಂಥವ್ರು ಯಾರೂ ಇಲ್ಲ. ಇನ್ನೂ BBMP ಸಿಬ್ಬಂದಿ ಅಲ್ಲಿಗೆ ಬಂದಿಲ್ಲ, ಇನ್ನಷ್ಟೇ ಬರಬೇಕು ಅಂತ ಹೇಳಲಾಗ್ತಾ ಇದೆ. ಈಗ ಚಾಮರಾಜಪೇಟೆಯ 5ನೇ ರಸ್ತೆಯಲ್ಲಿದ್ದೇನೆ. ನೋಡ್ತಿರ್ಬೋದು, ಬೃಹತಾಕಾರದ ಮರ ಈಗ ಧರೆಗುರುಳಿದೆ. ತಡರಾತ್ರಿ 12 ಸುಮಾರಿಗೆ ಈ ಒಂದು ಘಟನೆ ಆಗಿದೆ ಅಂತ ಹೇಳಲಾಗ್ತಿದೆ. ಇದೀಗ BBMPಯ ಅರಣ್ಯ ಸಿಬ್ಬಂದಿಗಳು ಬಂದು ಮರ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಬೆಳಗ್ಗೆ 3 ಗಂಟೆಗೆ ಬಂದು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಯಾಕಂದರೆ ಆ ಪರಿ ದೊಡ್ಡ ಬೃಹತಾಕಾರದ ಮರ. ಯಾಕಂದರೆ ಒಂದು ಕಡೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆದರೂ ಸಹ ಇನ್ನೂ ಮರಗಳ ಸಮಸ್ಯೆ ಆಗಿಲ್ಲ. ಡೇಂಜರ್ ಮರಗಳನ್ನು ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ತೆರವು ಕಾರ್ಯಾಚರಣೆ ಮಾಡಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮತ್ತೆ ಸಾಬೀತಾಗ್ತಿದೆ. ಯಾಕಂದರೆ ನಿನ್ನೆ ಹಲವು ಕಡೆ ಇನ್ನೂ ಮರಗಳು ಬಿದ್ದಿದ್ದಾವೆ, ಇನ್ನೂ ಎಚ್ಚೆತ್ಕೊಂಡಿಲ್ಲ. ಬೇಗ ಅಲರ್ಟ್ ಆಗಬೇಕಾಗತ್ತೆ. ಈಗ BBMPಯ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಸಿಬ್ಬಂದಿಗಳು ಬಂದು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಬೆಳಗ್ಗೆ 3 ಗಂಟೆಯಿಂದ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ಯಾವುದೇ ಅನಾಹುತ ಆಗಿಲ್ಲ. ರಾತ್ರಿ ವೇಳೆ ಎಂಬ ಕಾರಣಕ್ಕೆ ಇಲ್ಲಿ ಯಾರು ಸಂಚಾರ ಮಾಡ್ತಿಲ್ಲ, ಯಾರು ಓಡಾಡಿಲ್ಲ. ಸಡನ್ ಆಗಿ ಬೃಹತಾಕಾರದ ಮರ ಇದೆ. ಪಕ್ಕದಲ್ಲಿ ಬಿಲ್ಡಿಂಗ್ ಇದೆ, ಆ ಒಂದು ಬಿಲ್ಡಿಂಗ್ ಡ್ಯಾಮೇಜ್ ಆಗಿದೆ. ಹೀಗಾಗಿ ಅನಾಹುತ ಸಂಭವಿಸಿಲ್ಲ. ಸದ್ಯಕ್ಕೆ ಈಗ ಈ ಒಂದು ರಸ್ತೆಯನ್ನು ಕ್ಲೋಸ್ ಮಾಡಿದ್ದಾರೆ. ಟ್ರಾಫಿಕ್ ಪೊಲೀಸರು ಬಂದಿದ್ದಾರೆ. ಯಾಕಂದರೆ ಸಾಕಷ್ಟು ಕಂಪನಿಗಳಿದ್ದಾವೆ, ಸಾಕಷ್ಟು ಆಫೀಸ್ಗಳಿದ್ದಾವೆ, ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತಾರೆ. ಆದರೆ ಇನ್ನೂ ಈಗ ಸದ್ಯಕ್ಕೆ ಈಗ ಮರ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಇಲ್ಲಿ ಸ್ಥಳೀಯರಿದ್ರನ್ನು ಮಾತಾಡಿಸ್ತೀನಿ. ಸರ್, ಏನು ಹೇಳ್ತಾರೆ ಅಂತ ಗ್ರೇಟರ್ ಬೆಂಗಳೂರು ಪಾಲಿಕೆಗೆ ಅಂತ? ಇದು ನೆಗ್ಲಿಜೆನ್ಸ್ ಇದೆ, ಅವ್ರದ್ದು ಅಧಿಕಾರಿಗಳದ್ದು ನೆಗ್ಲಿಜೆನ್ಸ್ ಇದೆ. ಈಗ ರಾತ್ರಿ ಘಟನೆ ಆಗಿರೋದ್ರಿಂದ ಯಾವುದೇ ಅನಾಹುತ ಆಗಿಲ್ಲ. ಈಗ ಬೆಳಗ್ಗೆ ಈ ಸಾರ್ವಜನಿಕರ ಓಡಾಟಕ್ಕೆ, ಬಸ್ ಸಂಚಾರಕ್ಕೆ, ವಿದ್ಯಾರ್ಥಿಗಳ ಓಡಾಟಕ್ಕೆ ತುಂಬ ತೊಂದರೆಯಾಗಿದೆ. ಆದರೂ ಅರಣ್ಯ ಇಲಾಖೆ ಮತ್ತು ಈ ಗ್ರೇಟರ್ ಬೆಂಗಳೂರು ಸಿಬ್ಬಂದಿ ಹಾಗೂ ಪೊಲೀಸ್ನವರು ಸ್ಥಳದಲ್ಲಿ ಇದನ್ನು ಪರಿಹರಿಸೋಕ್ಕೆ ಇದು ಮಾಡ್ತಾ ಇದ್ದಾರೆ. ಮರಗಳಿಂದ ಸಾಕಷ್ಟು ಸಾವುಗಳಾಗ್ತಿವೆ, ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂತ. ಈ ಮರಗಳಿಂದ ಸಾಕಷ್ಟು ಸಾವು ನೋವು ಸಂಭವಿಸ್ತಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಇದರ ಬಗ್ಗೆ ಗಮನ ಹರಿಸಿ ಮುಂಜಾಗ್ರತೆ ಕ್ರಮ ಜರುಗಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೇ ಮರ ಬೆಳಗ್ಗೆ ಏನಾದರೂ ಬಿತ್ತಂದ್ರೆ ಸಾಕಷ್ಟು ಜನ ಓಡಾಡ್ತಾರೆ. ಸ್ಕೂಲ್ ಬಸ್ ಈ ಒಂದು ಭಾಗದಲ್ಲಿ ಓಡಾಡ್ತಿದ್ದಾವೆ. ಹೌದು, ಇದೇ ಮರ ಬೆಳಗ್ಗೆ ಹೊತ್ತು ಹಾಗೆ ಬಿದ್ದಿದ್ದರೆ ಸಾರ್ವಜನಿಕರಿಗೆ, ಬಸ್ ಸಂಚಾರಕ್ಕೆ, ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಇದರಿಂದ ಈ ಗ್ರೇಟರ್ ಬೆಂಗಳೂರು
ಈ ಎಚ್ಚರಿಕೆ ವಹಿಸಬೇಕಾಗಿ ಕೇಳಿಕೊಳ್ತೇವೆ. ಸ್ಥಳೀಯರು ಸಹ ಹೇಳ್ತಿದ್ರೆ, ಯಾಕಂದರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಮರಗಳು ಬೀಳ್ತಿದ್ದಾವೆ, ಬೇಗ ಎಚ್ಚೆತ್ಕೊಳ್ಬೇಕಾಗುತ್ತೆ. ನೀವು BBMPಯಿಂದ ಗ್ರೇಟರ್ ಬೆಂಗಳೂರಿಗೆ ಶಿಫ್ಟ್ ಆಗಿದ್ರೆ, ಆದರೂ ಯಾವುದೇ ಬದಲಾವಣೆ ಆಗಿಲ್ಲ. ಬೇಗ ಎಚ್ಚೆತ್ಕೊಂಡು ಎಲ್ಲೆಲ್ಲಿ ಡೇಂಜರ್ ಮರಗಳಿದ್ದಾವೆ ಅವೆಲ್ಲ ತೆರವು ಮಾಡಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.